ನೀವು IAS ಮಾಡಿ ಈಗ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿ ಆಗಿದ್ದೀರಾ, ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀರಾ. ಹೇಗಿದೆ ಮೇಡಮ್ ಈ ಒಂದು ನಮ್ಮ ಒಂದು ದೇಶ ಪ್ರಗತಿ ಪಥದಲ್ಲಿ ಹೋಗಬೇಕು ಅಂತಂದರೆ ಮುಖ್ಯವಾಗಿ ನಾವು ಮಹಿಳಾ ಸಬಲೀಕರಣದತ್ತ ಭಾಳಷ್ಟು ಮಹತ್ವವನ್ನು ನೀಡಬೇಕಾಗತ್ತೆ. ಒಂದು ಮಹಿಳೆ ತಾನು ಸ್ವಾವಲಂಬಿ ಆದರೆ ಇಡೀ ಕುಟುಂಬವನ್ನು ಸ್ವಾವಲಂಬಿ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಅತ್ಯಂತ ಮುಖ್ಯವಾಗಿ ಮುಂದಿನ ಪೀಳಿಗೆಯನ್ನು ಸದೃಢರನ್ನಾಗಿ ಮಾಡಲಿಕ್ಕೆ, ಒಂದು ಆರೋಗ್ಯವಂತ ಸಮಾಜವನ್ನು ಮಾಡಲಿಕ್ಕೆ, ಪ್ರಜ್ಞಾವಂತ ಸಮಾಜವನ್ನು ಮಾಡಲಿಕ್ಕೆ ತಾಯಿ ಪಾತ್ರ ಭಾಳಷ್ಟು ದೊಡ್ಡದಾಗಿರುತ್ತೆ, ಮಹಿಳೆಯ ಪಾತ್ರ ಭಾಳಷ್ಟು ದೊಡ್ಡದಾಗಿರುತ್ತೆ. ಅದರಲ್ಲೂ ಕೌಟುಂಬಿಕ ವ್ಯವಸ್ಥೆಯಲ್ಲಿ, ನಮ್ಮ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಹಿಳೆ ಅನಾದಿ ಕಾಲದಿಂದಲೂ ಭಾಳಷ್ಟು ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈಗೂ ಕೂಡ ನಮ್ಮ ಒಂದು ಸಮಾಜದ ಸ್ವಾಸ್ಥ್ಯ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಸಂಬಂಧಗಳು ಇಷ್ಟು ಚೆನ್ನಾಗಿ ಬೆಸುಗೆ ಆಗಿದೆ ಅಂತಂದರೆ ಅದರ ಹಿಂದೆ ಸುಮಾರು ಜನ ಮಹಿಳೆಯರ, ಅದರಲ್ಲೂ ಮುಖ್ಯವಾಗಿ ತಾಯಂದಿರ ಒಂದು ಪಾತ್ರ ಭಾಳಷ್ಟು ದೊಡ್ಡದು. ಹಾಗಾಗಿ ಅವರ ಒಂದು ಸಬಲೀಕರಣ, ಅವರು ಇಷ್ಟೆಲ್ಲ ಕೊಡುಗೆ ನೀಡ್ತಾ ಇರೋರು ಅವರು ಕೂಡ ಸಂತೋಷವಾಗಿರುವಂಥದ್ದು, ಅವರು ನೆಮ್ಮದಿಯಾಗಿರುವಂಥದ್ದು, ಅವರ ಒಂದು ಮಾನಸಿಕವಾದ ಆರೋಗ್ಯ, ಅವರ ಒಂದು ಓವರಾಲ್ ಡೆವಲಪ್ಮೆಂಟ್, ಸಮಗ್ರ ಅಭಿವೃದ್ಧಿ ಕೂಡ ಭಾಳಷ್ಟು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಅವರನ್ನು ಸ್ವಾವಲಂಬಿಯಾಗಿ ಮಾಡುವಂಥದ್ದು ಭಾಳಷ್ಟು ಮುಖ್ಯವಾಗಿರುವಂಥ ಒಂದು ಅಡಿಗಲ್ಲಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಹಿಳೆ ಸ್ವಾವಲಂಬಿ ಆದರೆ ಆಕೆಗೆ ಸಿಗುವಂತಹ ಒಂದು ಆತ್ಮವಿಶ್ವಾಸ ಅದು ತಂತಾನಾಗಿ ತನ್ನ ಮಕ್ಕಳಿಗೆ ಕೊಡ್ತಾರೆ. ಮತ್ತು ಸಮಾಜದಲ್ಲಿ ಯಾವ ರೀತಿಯಾಗಿ ಕೊಡುಗೆ ಕೊಡಬೇಕು, ಉತ್ತಮ ಪ್ರಜೆ ಆಗಬೇಕು, ಇದೆಲ್ಲದಕ್ಕೂ ಕೂಡ ಆಕೆ ಭದ್ರ ಬುನಾದಿಯನ್ನು ಹಾಕಿಕೊಡ್ತಾಳೆ. ಮತ್ತು ಪ್ರಜ್ಞಾವಂತ ಮಕ್ಕಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾಳೆ. ಮುಖ್ಯವಾಗಿ ಅದು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಇಬ್ಬರನ್ನೂ ಒಂದು ಒಳ್ಳೆ ಈಕ್ವಾಲಿಟಿ ಪ್ಲ್ಯಾಟ್ಫಾರ್ಮಲ್ಲಿ, ಒಂದು ಸಮಾನತೆ ಅವಕಾಶದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಇಬ್ಬರು ಮಕ್ಕಳನ್ನು ಸರಿಯಾಗಿ ಒಳ್ಳೆ ಪ್ರಜೆಗಳನ್ನಾಗಿ ಮಾಡೋದರಲ್ಲಿ ತಾಯಿಯ, ಅದರಲ್ಲೂ ಸ್ವಾವಲಂಬಿ ತಾಯಿಯ ಒಂದು ಪಾತ್ರ ಭಾಳಷ್ಟು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ಮಹಿಳೆಯರ ಕೇವಲ ಆರ್ಥಿಕ ಪ್ರಗತಿ ಅಥವಾ ಆರ್ಥಿಕ ಸ್ವಾವಲಂಬನೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಸರ್ವಾಂಗೀಣ ಸ್ವಾವಲಂಬನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕೇವಲ ಒಂದು ಕೆಲಸಕ್ಕೆ ಹೋಗುವಂಥದ್ದು, ಆರ್ಥಿಕ ಪ್ರಗತಿ ಸಾಧಿಸುವಂಥದ್ದು ಅಥವಾ ಆರ್ಥಿಕವಾಗಿ ಸ್ವಾವಲಂಬಿ ಮಾಡುವಂಥದ್ದು ಅದು ಒಂದನೇ ಹೆಜ್ಜೆ. ಆದರೆ ಸರ್ವಾಂಗೀಣವಾಗಿ ಮಾನಸಿಕವಾಗಿ ಆಕೆಗಿರುವಂಥ ಸಂಕೋಲೆಗಳನ್ನು ಕೂಡ ನಾವು ತೆಗಿಬೇಕಾಗ್ತದೆ ಹಂತ ಹಂತವಾಗಿ. ಆವಾಗ ಮಾತ್ರ ನಾವು ಆಕೆ ಸಂಪೂರ್ಣವಾಗಿ ಸದೃಢವಾಗಿ ಸ್ವಾವಲಂಬಿ ಆಗಿದ್ದಾರೆ ಮತ್ತು ಒಂದು ಅತ್ಯಂತ ಪರಿಣಾಮಕಾರಿಯಾದ ಸಬಲೀಕೃತ ಸಮಾಜ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಮೇಡಮ್, ಈಗ ನೀವು IAS ಮಾಡಿ ಒಂದು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದೀರಾ. ನಿಮಗೊಂದಷ್ಟು ಸಾಕಷ್ಟು ಸವಾಲುಗಳಿರ್ತವೆ. ಯಾಕೆಂತಂದರೆ ಇಲ್ಲಿ ಸಾರ್ವಜನಿಕರನ್ನ ಸಂತೈಸಬೇಕು, ಜೊತೆಗೆ ರಾಜಕೀಯ ಒತ್ತಡ ಮತ್ತು ನಿಮ್ಮ ಕರ್ತವ್ಯಗಳು, ಇದರ ಜೊತೆಗೆ ನಿಮ್ಮ ಪರ್ಸ್ನಲ್ ಲೈಫು ಇದೆ, ಮಕ್ಕಳಿದ್ದಾರೆ, ಮನೆಯವರು ಇರ್ತಾರೆ, ಇವೆಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಎಷ್ಟೋ ವರ್ಷದ ಹಿಂದೆ ನಮ್ಮ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, ಇಂಡಿಯನ್ ಪೊಲೀಸ್ ಸರ್ವಿಸು, ಇಂಥ ಒಂದು ಸೇವೆಗಳಿಗೆ ಮಹಿಳೆಯರ ಪ್ರಾತಿನಿಧ್ಯ ಭಾಳಷ್ಟು ಕಡಿಮೆ ಇತ್ತು. 5%, 2%, ಬೆರಳೆಣಿಕೆಯಷ್ಟೇ ಮಹಿಳೆಯರಿದ್ದರು. ಅದರಲ್ಲೂ ಮುಖ್ಯವಾಗಿ ಈಗ ನೀವು ಇಂಜಿನಿಯರಿಂಗ್ ವಿಭಾಗಗಳಿಗೆ ಹೋಲಿಸಿದ್ರೆ, ಶ್ರೀಯುತ ಸುಧಾಮೂರ್ತಿಯವರೇ ಹೇಳ್ತಾರೆ, ಅವರೊಬ್ಬರೇ ಸ್ಟೂಡೆಂಟ್ ಇದ್ರಂತೆ. ಹಾಗಾಗಿ ವಾಶ್ರೂಮೇ ಇರಲಿಲ್ವಂತ ಅವ್ರಿಗೆ, ಮಹಿಳೆಯರು ಬರೋದೇ ಇಲ್ಲ ಈ ಕೋರ್ಸ್ಗೆ, ಹಾಗಾಗಿ ಏನಕ್ಕೆ ವಾಶ್ರೂಮ್ ಕಟ್ಸ್ಬೇಕು ನಾವು ಸಪ್ರೇಟಾಗಿ ಅನ್ನೋವಂಥ ಕಾಲದಿಂದ ಇವತ್ತು ನಾವು ಪ್ರತಿ ಕೋರ್ಸ್ನಲ್ಲೂ ಮಹಿಳೆಯರೇ ಜಾಸ್ತಿ ಸಂಖ್ಯೆಯಲ್ಲಿ ಇರೋವಂಥ ಒಂದು ಹಂತಕ್ಕೆ ಬಂದಿದ್ದೀವಿ. ಆದರೂ ಸಹ ಭಾಳಷ್ಟು ಚಾಲೆಂಜಸ್ ಇದೆ. ಯಾಕಂದರೆ ಒಬ್ಬ ಪುರುಷರು ಒಂದು IAS ಆಫೀಸರು ಅಥವಾ IPS ಆಫೀಸರು ಅಥವಾ ಒಂದು ಲೀಡರ್ಶಿಪ್ ರೋಲ್ನ ತುಂಬ ಸಮಾಜ ಭಾಳಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆದರೆ ಅದೇ ಒಂದು ಮಹಿಳೆ ಒಂದು ಲೀಡರ್ಶಿಪ್ ರೋಲಲ್ಲಿ, ಒಂದು ಪ್ರಾತಿನಿಧ್ಯತ ರೋಲಲ್ಲಿ, ಅದರಲ್ಲೂ ಒಂದು ಜವಾಬ್ದಾರಿಯುತ ಪೊಸಿಷನಲ್ಲಿ ಇದ್ದು ಎಲ್ಲರನ್ನ ಸಮಗ್ರವಾಗಿ ಒಂದು ತಂಡವಾಗಿ ತೊಗೊಂಡು ಹೋಗುವಂಥದ್ದು, ಲೀಡ್ ಮಾಡುವಂಥದ್ದು ಎಲ್ಲವನ್ನು ನಾವು ನೋಡುವಾಗ ಆಕೆ ಮೆರಿಟನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಕೆಲವೊಬ್ಬರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಇಡೀ ಸಮಾಜ ಭಾಳಷ್ಟು ಒಳ್ಳೆ ಓರಿಯೆಂಟೇಷನ್ ರೀತಿಯಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಒಬ್ಬ ಮಹಿಳೆಯಾಗಿ ಇಷ್ಟು ಒಳ್ಳೆ ಸರ್ವಾಂಗೀಣ ಪ್ರಗತಿಯೆಲ್ಲ ಸಾಧಿಸ್ತಾರೆ ಅಂತ ಹೇಳುವಂಥದ್ದು, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಭಾಳಷ್ಟು ಚೇಂಜ್ ಆಗಿದೆ. ಓರಿಯೆಂಟೇಷನ್ ಮೊದಲಿದ್ದಾಗೆ ಈಗ ಖಂಡಿತವಾಗ್ಲೂ ಇಲ್ಲ. ಸಮಾಜನೂ ಸಪೋರ್ಟ್ ಮಾಡ್ತಾ ಇದೆ, ಫ್ಯಾಮಿಲೀಸು, ಭಾಳಷ್ಟು ಕುಟುಂಬಗಳು ಸಪೋರ್ಟ್ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾನು ವಿಶೇಷವಾಗಿ ಪುರುಷರಿಗೆ ಹೇಳ್ತೀನಿ, ಒಬ್ಬ ಮಹಿಳೆ ಪ್ರೊಫೆಷ್ನಲ್ ಲೈಫಲ್ಲೂ ಮತ್ತು ಪರ್ಸ್ನಲ್ ಲೈಫಲ್ಲೂ ಸಕ್ಸಸ್ ಆಗಬೇಕು ಅಂತಂದರೆ ಆಕೆಯ ತಂದೆ, ಆಕೆಯ ಪತಿ, ಆಕೆಯ ಮಕ್ಕಳು, ಅದರಲ್ಲೂ ಗಂಡು ಮಕ್ಕಳು ಇದ್ದರೆ ಎಲ್ಲರೂ ಸುತ್ತಮುತ್ತ ಅವರ ಒಂದು ಕೊಡುಗೆ ತುಂಬಾ ಜಾಸ್ತಿ ಇರುತ್ತೆ. ಅವರು ಬೆನ್ನ ಹಿಂದೆ ನಿಂತ್ಕೊಂಡು
ಪ್ರತಿಯೊಂದನ್ನು ಒಬ್ಬ ಪುರುಷರು ಹೇಗೆ ನಿಭಾಯಿಸ್ತಾರೋ ನಿಮಗೂ ಅದೇ ಥರನೇ ಅಲ್ವಾ. ಸೊ ವರ್ಕ್ ನೇಚರಲ್ಲಿ ಚೇಂಜ್ ಆಗೋದಿಲ್ಲ, ಆದರೆ ಪುರುಷರು ಮಹಿಳೆಯರು ಅನ್ನೋದನ್ನು ಓರಿಯೆಂಟೇಷನ್ ಚೇಂಜ್ ಆಗ್ಬೋದು. ಮೇ ಬಿ ಹೆಣ್ಮಕ್ಳಿಗೆ ಸಹಜವಾಗಿ ಸ್ವಲ್ಪ ಸಹನೆ ಜಾಸ್ತಿ ಇರ್ಬೋದು, ಅಥವಾ ಎಂಪತಿ ಅಂತ ಕರಿತೀವಿ ನಾವು, ಬೇರೆಯವರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ಮನೋಭಾವ, ಇವೆಲ್ಲ ತನ್ನ ತಾಯ್ತನ ಈ ಥರದ ದೃಷ್ಟಿಯಿಂದ. ಸೊ ಹಾಗಾಗಿ ನಾವು ಒಬ್ಬ ವ್ಯಕ್ತಿಯನ್ನು ಸರ್ವಾಂಗೀಣವಾಗೇ ನೋಡಬೇಕೇ ಹೊರತು ಅದು ಒಂದು ಪ್ಯಾಕೇಜ್ ಇದ್ದಂಗೆ, ನೀವು ಅದು ಪುರುಷರ ಮಹಿಳೆಯರ ಅಂತ ನೋಡೋಕ್ಕಿಂತ ಆ್ಯಸ್ ಎನ್ ಅಧಿಕಾರಿಯಾಗಿ ಯಾವ ರೀತಿಯಾಗಿ ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ನೋಡೋದು ತುಂಬ ಚೇಂಜ್ ಆಗಿದೆ. ಓರಿಯೆಂಟೇಷನಲ್ಲಾಗಲಿ ಅಥವಾ ಸಮಾಜ ನೋಡೋ ರೀತಿಯಲ್ಲಾಗಲಿ ಅದು ಒಳ್ಳೆ ಡೆವಲಪ್ಮೆಂಟು ಕೂಡ. ಬಟ್ ಇನ್ನೂ ಕೆಲವೊಂದಷ್ಟು ಆಗಬೇಕಾಗುತ್ತೆ, ಯಾಕಂದರೆ ನಾವು ಈಸಿಯಾಗಿ ಒಂದು ಅಥಾರಿಟಿ ಅಥವಾ ಪವರ್ ಅನ್ನೋವಂಥ ಸಿಚುವೇಷನಲ್ಲಿ ಪುರುಷನ ಅಕ್ಸೆಪ್ಟ್ ಮಾಡಿದಷ್ಟು ಮಹಿಳೆಯರನ್ನ ಇನ್ನೂ ಸ್ವಲ್ಪ ಅಕ್ಸೆಪ್ಟಬಿಲಿಟಿ ಸ್ವಲ್ಪ ಕಡಿಮೆ ಇದೆ. ಇವ್ರು ಏನು ಹೇಳುವಂಥದ್ದು ನಮಗೆ ಅಂದರೆ ನ್ಯಾಚುರಲ್ ಆಗೇ ಪುರುಷರು ಸ್ವಲ್ಪ ಜಾಸ್ತಿ ಅನ್ನೋವಂಥ ಮೆಂಟಾಲಿಟಿ ಇನ್ನೂ 1 or 2% ಇರ್ಬೋದು ಕೆಲವೊಂದು ಮೈಂಡ್ ಸೆಟ್ಟಲ್ಲಿ. ಬಟ್ ಅದು ತುಂಬಾ ಬದಲಾವಣೆ ಆಗಿದೆ. ಇನ್ನೊಂದಷ್ಟು ಬದಲಾವಣೆ ಆದರೆ ಡೆಫಿನೆಟ್ಲಿ ನಮ್ಮ ಒಂದು ಇಡೀ ಸಮಾಜಕ್ಕೆ, ಅದರಲ್ಲೂ ಮುಖ್ಯವಾಗಿ ದೇಶಕ್ಕೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೇಡಮ್, ನಿಮ್ಮ ವರ್ಕ್ ಲೈಫಲ್ಲಿ ಈಗ ಗ್ರಾಮೀಣ ಭಾಗದ ಮಹಿಳೆಯರ ಜೀವನನ ನೀವು ನೋಡ್ತೇವೆ, ಭಾಳ ಹತ್ತಿರದಿಂದ ನೋಡಿದ್ದೀರಾ. ಕೆಲವರು ತಮ್ಮ ಜೀವನಕ್ಕೆ ಅವರೇ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತಾರೆ, ನಮ್ಮ ವ್ಯಾಪ್ತಿ ಇಷ್ಟೇ, ನಮ್ಮ ಇದು ಇಷ್ಟೇ ಅಂತೇಳಿ. ಆ ಥರದವ್ರಿಗೆ ಏನು ಹೇಳ್ತೀರಿ ಮೇಡಮ್? ಸೊ 2 ಥರ ಇರುತ್ತೆ. ಒಂದು, ಅವ್ರಿಗೆ ಅವರೇ ಸಂಕೋಲೆಯನ್ನು ನಿರ್ಬಂಧನ ಮಾಡ್ಕೊಳ್ಳುವಂಥದ್ದು, ನಮಗೆ ಇಷ್ಟೇ ಆಗುವಂಥದ್ದು, ಅಥವಾ ನಮ್ಮ ಕೆಪಾಸಿಟಿ ಇಷ್ಟೇ, ಅಥವಾ ನಮ್ಮ ಮಹಿಳೆಯಾಗಿ ನಾನು ಮನೆಯಿಂದ ಆಚೆ ಕಡೆ ಹೋಗಬಾರ್ದು, ಅಥವಾ ನಾನು ಇರುವಂಥದ್ದೇ ಅಡುಗೆ ಮನೆಗೆ ಸೀಮಿತ, ಅಥವಾ ಲಾಲನೆ ಪಾಲನೆಗೆ ಸೀಮಿತ, ಅಥವಾ ಹಿರಿಯ ನಾಗರಿಕರನ್ನು ನೋಡ್ಕೊಳ್ಳುವಂಥದ್ದು, ಇದಕ್ಕಿಷ್ಟೇ ಅಂತ ಒಂದು ತನಗೆ ತಾನೇ ಅಂದ್ಕೊಳ್ಳುವಂಥದ್ದು. ಅದು ಹೇಗೆ ಅಂದರೆ ಜೆಂಡರ್ ಸೆನ್ಸಿಟೈಸೇಷನ್ ಅಂತ ಕರಿತೀವಿ. ಮಗು ಹುಟ್ಟಿದಾಗ ನಾವು ಒಂದು ಮಗುವನ್ನು, ಗಂಡಾಗಲಿ ಹೆಣ್ಣಾಗಲಿ, ನ್ಯಾಚುರಲ್ಲಾಗಿ ಕರ್ಕೊಂಡೋಗಿ ನಾವು ಕಾಡಲ್ಲಿ ಬಿಟ್ಬಿಟ್ರೆ ಅದು ಎರಡೂ ಒಂದೇ ಥರ ಬೆಳವಣಿಗೆ ಆಗುತ್ತಂತೆ. ಅದಕ್ಕೆ ಹೆಣ್ಣು ಗಂಡು ಅನ್ನೋ ಅಂಥ ಭಾವನೆ ಹೇಳ್ಕೊಡೋದೇನೆ ನಾವು, ಅಂದರೆ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದು. ಅದನ್ನು ತುಂಬ ಸೈಂಟಿಫಿಕ್ಕಾಗಿ ಹೇಳ್ತಾರೆ, ನೇಚರ್ ವರ್ಸಸ್ ನರ್ಚರ್ ಅಂತ. ನೇಚರ್ ಅಂದರೆ ಸ್ವಾಭಾವಿಕವಾಗಿ ನಮಗೆ ಇರುವಂಥದ್ದು, ಹುಟ್ಟಿದಾಗ ಬಯಾಲಜಿಕಲಿ ನಮಗೆ ಇಬ್ರಿಗೂ ಸೇಮ್ ಕೆಪಾಸಿಟೀಸು, ಬಟ್ ಇಟ್ ಈಸ್ ಯೂನಿಕ್ ಇಬ್ರಿಗೂ. ಆದರೆ ಬೆಳೀತಾ ನಾವು ಸೊಸೈಟಿಯಲ್ಲಿ ಸೋಷಲೈಸೇಷನ್ ಅಂತ ಕರಿತೀವಿ, ನರ್ಚರಿಂಗ್ ಅಂತ ಕರಿತೀವಿ. ಇದರಿಂದ ಏನು ಮಾಡ್ತೀವಿ, ನೀನು ಗಂಡು, ನಿನಗೆ ಇಂತಿಷ್ಟ ಲಕ್ಷಣಗಳು ಇರಬೇಕು, ನೀನು ಹೆಣ್ಣು, ನಿನಗೆ ಇಂತಿಂಥ ಲಕ್ಷಣಗಳು ಇರಬೇಕು. ಗಂಡು ಮಗು ಆದರೆ ನಿನಗೆಷ್ಟೇ ನೋವಾಗಲಿ, ನಿನಗೆಷ್ಟೇ ಸಂಕಷ್ಟ ಬರಲಿ, ನಿನಗೆ ಎಲ್ಲವನ್ನು ನಿನ್ನ ಮನಸ್ಸಿನಲ್ಲಿ ಅಷ್ಟು ದುಃಖ ಇದ್ದರೂ ನೀನೆಲ್ಲೂ ಅಳಬಾರ್ದು, ಯಾಕಂದರೆ ನೀನು ಗಂಡು ಮಗು ಅನ್ನೋವಂಥದ್ದನ್ನ ಹೇರ್ಬಿಟ್ಟಿರ್ತೀವಿ ನಾವು. ನಿನಗೆ ಬೇರೆ ರೀತಿಯ ಕೆಲಸ ಮಾಡಬೇಕಂತ ಇಷ್ಟ ಇದ್ರೂ ಇಡೀ ಕುಟುಂಬ ಜವಾಬ್ದಾರಿ ನೀನೇ ತೊಗೊಳ್ಬೇಕು, ನೀನು ದುಡಿಲೇಬೇಕು, ನೀನು ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರಲೇಬೇಕು. ಇವೆಲ್ಲ ಸಣ್ಣ ಮಗುವಿಂದ ನಾವು ಗಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ತಾ ಇರ್ತೀವಿ ಎಲ್ಲನೂ. ಆಮೇಲೆ ನಿನಗೆ ಅನ್ಲಿಮಿಟೆಡ್ ಪವರ್ ಇದೆ, ನಿನಗೆ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ. ಯಾರಿಗೋ ಸೋಷಿಯಲ್ ಸೈನ್ಸಸ್ ಇಷ್ಟ ಅಂತಂದರೆ, ಇಲ್ಲ ನೀನು ಗಂಡು ಮಗು, ನೀನು ಫಿಸಿಕಲಿ ಚಾಲೆಂಜಿಂಗ್ ಇರೋವಂಥ ನೀನು ಸಿವಿಲ್ ಇಂಜಿನಿಯರಿಂಗ್ ಮಾಡು. ಸಿವಿಲ್ ಇಂಜಿನಿಯರಿಂಗ್ ಚಾಲೆಂಜಿಂಗ್ ಇದೆ, ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇರ್ಬೋದು. ಇಲ್ಲ, ಕಂಪ್ಯೂಟರ್ ಸೈನ್ಸು ಹೆಣ್ಮಕ್ಳಿಗೆ, ಅವರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸಾಫ್ಟ್ ಪೊಸಿಷನ್ಸ್ ಆಕ್ಯುಪೈ ಮಾಡಬೇಕು ಅನ್ನೋವಂಥದ್ದನ್ನ ನಾವು ಹೇಳ್ಕೊಡ್ತಾ ಬರ್ತೀವಿ. ಆಮೇಲೆ ಹೆಣ್ಮಕ್ಳಿಗೆ ಯಾರೋ 4 ಜನ ಮನೆಗೆ ಗೆಸ್ಟ್ ಬಂದಾಗ ನೀನು ರೂಮಿಂದ ಆಚೆ ಕಡೆ ಬರಬಾರ್ದು, ಮತ್ತು ನಿನಗೆ ಏನು ಸಮಸ್ಯೆ ಬಂದಾಗ ನೀನು ಪ್ರತಿರೋಧ ತೋರಿಸ್ಬಾರ್ದು, ಅದನ್ನು ಎದುರಿಸ್ಬಾರ್ದು, ಉಲ್ಟಾ ಹೇಳಬಾರ್ದು ಯಾವುದನ್ನು, ನಿನ್ನಷ್ಟಕ್ಕೆ ನೀನು ನೋವನ್ನು ಅನುಭವಿಸ್ತಾ ಇರಬೇಕು. ಆ ಒಂದು ಅಳು ಎಲ್ಲ ಅದಕ್ಕೆ ನೀನು ಸೀಮಿತ, ನೀನು ವೀಕು ಅನ್ನೋವಂಥದ್ದು, ಫಿಸಿಕಲಿ ವೀಕು ನೀನು, ಬಯಾಲಜಿಕಲಿ ವೀಕು, ಮೆಂಟಲಿ ವೀಕು ಅನ್ನೋವಂಥದ್ದನ್ನ ಹೇರ್ಕೊಳ್ತಾ ಹೋಗ್ತಾ ಇರ್ತೀವಿ ನಾವು ಸೊಸೈಟಿಯಲ್ಲಿ. ಬಹುಶಃ ಇದು ಒಂದೇ ರೀಸನ್ನು ಇವತ್ತು ನಮ್ಮಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗುವಂಥದ್ದು. ತಮಗೆಲ್ರಿಗೂ ಗೊತ್ತಿರೋಂಗೆ ಹುಟ್ಟಿನಿಂದ ಶುರುವಾಗುತ್ತೆ ಈ ಡಿಸ್ಕ್ರಿಮಿನೇಷನ್, ಹುಟ್ಟಕ್ಕೂ ಮೊದಲು ಶುರುವಾಗುತ್ತೆ. ಅನ್ಫಾರ್ಚುನೇಟ್ಲಿ ಭ್ರೂಣದಿಂದನೇ ಶುರುವಾಗುತ್ತೆ. ಯಾಕಂದರೆ ನಮಗೆ ಆಕ್ಸೆಪ್ಟಬಿಲಿಟಿ ಅಷ್ಟಿಲ್ಲ. ಹೆಣ್ಮಕ್ಳು ಬರ್ತಾರೆ, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾರೆ, ಅಥವಾ ಹೆಣ್ಮಕ್ಳನ್ನೂ ಗಂಡು ಮಕ್ಳನ್ನೂ ಒಂದೇ ಥರ ನೋಡಬೇಕು, ಯಾವುದೇ ತಾರತಮ್ಯ ಇರಬಾರ್ದು, ಭೇದ ಭಾವ ಇರಬಾರ್ದು, ಇಬ್ಬರಿಗೂ ಈಕ್ವಲ್ ಕೆಪಾಸಿಟಿ ಇದೆ ಅನ್ನುವಂಥದ್ದನ್ನ ಭಾಳಷ್ಟು ಚೇಂಜಸ್ ಆಗಿದೆ. ಆದರೂ ಇನ್ನೂ ಆಗುವಂಥದ್ದಿದೆ. ಅದು ಖಂಡಿತವಾಗ್ಲೂ ಆದರೆ ನಾವು ನೇಚರ್ ಆ್ಯಂಡ್ ನರ್ಚರ್ ಎರಡನ್ನೂ ನಾವು ಈಕ್ವಾಲಿಟಿ, ಸಮಾನತೆ, ಸಮಾನ ಅವಕಾಶಗಳು ಸೃಜನೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ಆ ತಾರತಮ್ಯಗಳೆಲ್ಲ ಹೋಗುತ್ತೆ. ಆಮೇಲೆ ತಾವು ಕೇಳ್ದಂಗೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಅವರಷ್ಟಕ್ಕೆ ಅವರೇ ಹೇರ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಹೇರಲ್ಪಟ್ಟಿದೆ ಕೆಲವೊಂದು ಸತಿ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದರೆ ಗ್ರಾಮೀಣ ಮಹಿಳೆ ಭಾಳಷ್ಟು ಗಟ್ಟಿ ಮಹಿಳೆ ನಾನು ನೋಡಿದ ಹಾಗೆ. ನಮಗೆ ಕಾಣಿಸ್ತಾ ಇಲ್ಲ ಆಕೆ ಕೊಡುಗೆ. ಕೃಷಿಯಲ್ಲಿ ಹೋದರೆ ಪ್ರತಿಯೊಂದು ಕಡೆಯೂ ನಾಟಿ ಮಾಡ್ತಾಳೆ, ಅದ್ರದ್ದು ಬಂದಿರೋವಂಥದ್ದನ್ನ ಎಲ್ಲ ಏನು ದವಸ ಧಾನ್ಯ ಬಂದಿರುತ್ತೆ ಪ್ರಾಸೆಸಿಂಗಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಫೀಲ್ಡಲ್ಲೂ ಮಾಡ್ತಾರೆ. ಮನೆಗೆ ವಾಪಸ್ ಬಂದು ಕುಟುಂಬ ಪಾಲನೆ, ಅಡುಗೆ, ಮಲ್ಟಿ ಟಾಸ್ಕಿಂಗು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ
ಭಾಳಷ್ಟು ದಿಟ್ಟ ಮಹಿಳೆ, ಭಾಳಷ್ಟು ಗಟ್ಟಿ ಮಹಿಳೆ, ಗ್ರಾಮೀಣ ಪ್ರದೇಶದ ಮಹಿಳೆ. ಅದರಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ. ಬಟ್ ನಾವೇನಾಗಿದೆ, ಬೇರೆ ಬೇರೆ ರೀಸನ್ಸಿಂದ ಆಕೆಗೆ ಸಂಕೋಲೆಗಳನ್ನು ಹಾಕಿಬಿಟ್ಟಿದ್ದೀವಿ. ನೀವು ಈ ಥರದ ಹೊರಗಡೆ ಹೋಗಬಾರ್ದು, ಟೌನ್ಗೆ ಹೋಗಬಾರ್ದು, ಸಿಟಿಗೆ ಹೋಗಬಾರ್ದು, ಬೇರೆ ನಿನ್ನ ಓನ್ಗೆ ನೀನೇನಾದ್ರೂ ನಿನ್ನಷ್ಟಕ್ಕೆ ನಿನ್ನ ಒಂದು ಕಾಳಜಿಗೆ ನೀನೇನಾದ್ರೂ ಸ್ವಲ್ಪ ಟೈಮ್ ವಿನಿಯೋಗಿಸಿದ್ರೆ ನೀನು ಸ್ವಾರ್ಥಿ ಆಗಿಬಿಡ್ತೀಯ. ಸೊ ಆವಾಗ ಹೆಣ್ಮಕ್ಳಿಗೆ ಏನಂತ ಬರುತ್ತೆ ಮೈಂಡಲ್ಲಿ ಅಂತಂದರೆ, ತನ್ನ ಆರೋಗ್ಯ ಕಡೆಗೆ, ಮನೇಲಿ ಯಾರಾದರೂ ಹುಷಾರಿಲ್ಲ ಅಂದರೆ ಇಮಿಡಿಯೇಟು ಅವ್ರನ್ನ ಕರ್ಕೊಂಡೋಗು, ಆಸ್ಪತ್ರೆಗೆ ಕರ್ಕೊಂಡೋಗು, ಟ್ರೀಟ್ ಮಾಡಿಸು, ಅವ್ರಿಗೆ ಬೆಡ್ ಹತ್ರನೇ ಹೋಗಿ ಎಲ್ಲ ಸೇವೆ ಮಾಡು, ಎಲ್ಲವನ್ನ ಮಾಡ್ತಾಳೆ ತಾಯಿ ಮುಖ್ಯವಾಗಿ, ಅದರಲ್ಲೂ ಹೆಣ್ಮಕ್ಳು. ಆದರೆ ತನಗೆ ಹುಷಾರಿಲ್ಲ ಅಂತಂದರೆ ಇನ್ನೂ 1-2 ದಿನ ನಡೆಯುತ್ತೆ ಬಿಡು, ಏನಾಗುತ್ತೆ, ಇನ್ನೊಂದು ಜ್ವರ ತಾನೇ ಬಂದಿದೆ, ಅಡುಗೆ ಮಾಡಿಲ್ಲ ಅಂದರೆ ಪಾಪ ಎಲ್ಲರೂ ಉಪವಾಸ ಇರ್ತಾರೆ, ಅಡುಗೆ ಮಾಡಿಬಿಡೋಣ ಬಿಡು, ಆಮೇಲೆ ಬೇಕಾದ್ರೆ ಒಂದು 5 ನಿಮಿಷ ರೆಸ್ಟ್ ತೊಗೊಳ್ಳೋಣ, ನನಗೆ ಕೆಪಾಸಿಟಿ ಇದೆ ಅನ್ನುವಂಥದ್ದು ತನಗೆ ತಾನೇ ಹೇರಿಕೊಂಡು ತನ್ನ ಕಾಳಜಿಯನ್ನು, ತನಗೆ ಬೇಕಾಗಿರುವಂಥ ಅತ್ಯಂತ ಮುಖ್ಯವಾಗಿರುವಂಥ ಹೆಲ್ತ್ ಬಗ್ಗೆನೂ ಕೂಡ ಕಾಳಜಿ, ಆರೋಗ್ಯದ ಬಗ್ಗೆನೂ ಕೂಡ ತಾನು ಕೊನೆಯದು ಪ್ರಿಫರೆನ್ಸ್ ಇಟ್ಕೋತಾರೆ. ಎಲ್ಲರೂ ಊಟ ಮಾಡಿದ್ಮೇಲೆ ಎಷ್ಟೋ ಸತಿ ನಾನು ನೋಡಿದ್ದೀನಿ ತಾಯಂದರು ತಾವು ಕೊನೆಯಲ್ಲಿ ತಿಂತಾರೆ. ಕಾರಣ ಎಷ್ಟೇ, ಎಲ್ರಿಗೂ ಊಟ ಸಾಕಾಗಲಿ, ಮಿಕ್ಕಿದ್ರೆ ನಾನು ನೋಡ್ಕೊಳ್ಳೋಣ, ಚೆನ್ನಾಗಿರೋದೆಲ್ಲ ಬೇರೆಯವ್ರಿಗೆ ಕೊಡೋಣ, ಮಕ್ಕಳಿಗೆ, ಕುಟುಂಬ. ಈ ಪಾಲನೆ ಗುಣ ತುಂಬಾ ಒಂದು ಹಾಸೊಕ್ಕಾಗಿ ಬಂದುಬಿಟ್ಟಿರುತ್ತೆ, ಅದು ರಕ್ತಗತವಾಗಿ ಮಹಿಳೆಯರಿಗೆ. ಹಂಗಾಗಿ ಅವ್ರು ಏನು ಮಾಡ್ಕೋತಾರೆ, ಸ್ಯಾಕ್ರಿಫೈಸ್ ಅನ್ನೋದು ಅವರ ಒಂದು ಗುಣದಲ್ಲೇ ಬಂದುಬಿಟ್ಟಿರುತ್ತೆ. ಎಲ್ಲದನ್ನೂ ತ್ಯಾಗ ಮಾಡುವಂಥದ್ದು, ಎಲ್ಲದಕ್ಕೂ ಇದು ಮಾಡುವಂಥದ್ದು. ಒಂದು ಹಂತದಲ್ಲಿ ಅದೆಲ್ಲ ಒಳ್ಳೇದಾಗಿರ್ಬೋದು ಕೌಟುಂಬಿಕವಾಗಿ, ಬಟ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ವುಮೆನ್ ಹರ್ ಸೆಲ್ಫ್. ಆಕೆ ಒಂದು ಬೆಲೆ ಆಕೆಯೇ ಅದಕ್ಕೆ ನಾವು ತ್ಯಾಗ ಮಾಡೋ ಅಂಥದ್ರಲ್ಲಿ ಬಹುಶಃ ಅದು ಅರ್ಥಹೀನ ಆಗುತ್ತೆ. ಸೊ ಮುಂದೆ ಬರ್ತಾ ಹೆಣ್ಮಕ್ಳು ಇವಾಗ ಹೊರಗಡೆ ಬರ್ತಾ ಇದ್ದಾರೆ, ಸ್ವಾವಲಂಬಿ ಬದುಕನ್ನು ನಡೆಸಬೇಕು, ಆರ್ಥಿಕವಾಗಿಸಬಲೀಕರಣಗೊಳ್ಬೇಕು ಅನ್ನೋಂಥದ್ರಲ್ಲಿ ಎಷ್ಟು ಬಿಡುವು ಅವಕಾಶ ಇದೆ, ಎಷ್ಟು ಸಮಯ ಇದೆ, ಅದರಲ್ಲೇ ಅವರು ಒಂದು ಯಾವುದು ಸಾಧ್ಯ ಇದೆಯೋ ಆರ್ಥಿಕವಾಗಿರುವಂಥ ಚಟುವಟಿಕೆ ಅದು ಮಾಡುವಂಥದ್ದು, ಸಾಮಾಜಿಕವಾಗಿ ಎಲ್ಲರೂ ಸೇರುವಂಥದ್ದು, ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು, ಅವರ ಒಂದು ವಾಕ್ ಸ್ವಾತಂತ್ರ್ಯ ಬರುವಂಥದ್ದು, ಇವೆಲ್ಲದಕ್ಕೂ ಭಾಳಷ್ಟು ಅನುಕೂಲ ಆಗ್ತಾಯಿದೆ. ತಾವು ಹೇಳ್ದಂಗೆ ಗ್ರಾಮೀಣ ಮಹಿಳೆಯರು ನನ್ನ ಪ್ರಕಾರ ದಿಟ್ಟ ಮಹಿಳೆ, ಗಟ್ಟಿ ಮಹಿಳೆ, ಅದರಲ್ಲೂ ಮುಖ್ಯವಾಗಿ ಪ್ರತಿಭಾನ್ವಿತ ಮಹಿಳೆ. ಆಕೆ ಅಷ್ಟು ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ನೋಡಿದ್ರೂ ಸಹ ನಾನು ಹೇಳ್ತೀನಿ, ಬೆಸ್ಟ್ ಚೀಫ್ ಅಕೌಂಟ್ಸ್ ಆಫೀಸರ್ ಆಕೆ. ಎಷ್ಟೇ ನೀವು ಕಡಿಮೆ ಸಂಬಳ ಇರಲಿ, ಮನೆಯಲ್ಲಿ ದುಡ್ಡು ಇರಲಿ ಇಲ್ಲದೇ ಇರಲಿ, ಮನೆ ನಡೆಸ್ತಾರೆ. ಅಷ್ಟು ಚೆನ್ನಾಗಿ ಫೈನಾನ್ಸ್ ಗೊತ್ತಿರುತ್ತೆ ಆಕೆಗೆ. ಆಮೇಲೆ ಅಷ್ಟೇ ಒಳ್ಳೆ ಅಡ್ಮಿನಿಸ್ಟ್ರೇಟರ್, IAS ಆಫೀಸರ್ ಹೆಂಗೆ ಎಲ್ಲವನ್ನು ನಿಭಾಯಿಸಬೇಕು, ಆಕೆ ಮನೇಲಿರೋ ಎಲ್ಲ ಪಾಲಿಟಿಕ್ಸು, ಮನೇಲಿರುವಂಥ ಎಲ್ಲರ ನಡುವೆ ಇರುವಂಥ ವೈಷಮ್ಯಗಳನ್ನು ಸಾಲ್ವ್ ಮಾಡುವಂಥದ್ದು ಆಕೆನೇ. ಯಾರಿಗೇ ಪ್ರಾಬ್ಲಮ್ ಬಂದರೂ ಮಗನಿಗೇನಾದರೂ ಅಪ್ಪ ಜೊತೆ ಹೇಳ್ಬೇಕು ಅಂತಂದರೆ ಅಪ್ಪಂಗೆ ಡೈರೆಕ್ಟ್ ಹೋಗಲ್ಲ, ತಾಯಿ ಹತ್ರ ಹೋಗ್ತಾರೆ, ಈ ಥರ ಪ್ರಾಬ್ಲಮ್ ಇದೆ ಹೇಳ್ಕೊಡು ಅಂತ. ಸೊ ಶಿ ಆ್ಯಕ್ಟ್ಸ್ ಆಸ್ ಎ ಚಾನೆಲ್ ಫಾರ್ ಎವ್ರಿಬಡೀಸ್ ಹ್ಯಾಪಿನೆಸ್. ಹಂಗೆ ನೋಡಿದ್ರೆ ಸೊ ಎಲ್ಲ ರೀತಿಯ ಕ್ಯಾಪನ್ನು ಹಾಕ್ಕೊಂಡು ಧರಿಸ್ಕೊಂಡು ಅದೆಲ್ಲನೂ ಮಾಡ್ತಾ ಇರ್ತಾಳೆ. ಬಟ್ ಎಲ್ಲೂ ಕಾಣದೇ ಇರೋಂಗೆ, ಯಾವುದಕ್ಕೂ ನನ್ನ ಕ್ರೆಡಿಟ್ ಬೇಕು, ನನ್ನ ರೆಕಗ್ನೈಸ್ ಮಾಡಿ, ನನ್ನ ಅಕ್ನಾಲೇಜ್ ಮಾಡಿ ಅಂತ ಎಲ್ಲೂ ಕೂಡ ಕೇಳಲ್ಲ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಟು ಡೂ ಅಂತ ಅನಿಸುತ್ತೆ. ಅದು ಸ್ವಾಭಾವಿಕವಾಗಿ ನಾವೇ ಖುಷಿಯಾಗಿ ಮಾಡ್ತಾಯಿದ್ರೆ ಇಟ್ ಈಸ್ ವೆರಿ ಗುಡ್. ಬಟ್ ಹೇರಲ್ಲಿ ಪಟ್ಟಿದ್ರೆ ತಾವು ಹೇಳ್ದಂಗೆ ಅದರಿಂದ ಹೊರಗಡೆ ಬಂದು ಆಚೆ ಕಡೆ ಎಲ್ಲವನ್ನು ದೆರ್ ಇಸ್ ನೋ ಪರ್ಫೆಕ್ಟ್ ಬ್ಯಾಲೆನ್ಸ್. ತಾವು ಕೇಳ್ತಾ ಇದ್ರಿ ಪ್ರೊಫೆಷ್ನಲ್ ಲೈಫು, ಪರ್ಸ್ನಲ್ ಲೈಫು ಹೇಗೆ ಬ್ಯಾಲೆನ್ಸ್ ಮಾಡೋದು. ದೆರ್ ಇಸ್ ನೋ ಪರ್ಫೆಕ್ಟ್ ಬ್ಯಾಲೆನ್ಸ್. ಸಮ್ಟೈಮ್ಸ್ ಏನಾಗುತ್ತೆ, ಪ್ರೊಫೆಷ್ನಲ್ ಲೈಫ್ಗೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಸಿಚುವೇಶನ್ಸು, ಸರ್ಕಮ್ಸ್ಟಾನ್ಸಸ್ಸು ನಮ್ಮ ಕೈಯಲ್ಲಿ ಇರೋದಿಲ್ಲ. ಯಾಕಂದರೆ ಸಾರ್ವಜನಿಕ ಬದುಕು ಅನ್ನೋದೇ ಹಾಗೆ, ಸಾರ್ವಜನಿಕ ಜೀವನ ಅನ್ನೋದೇ ಹಾಗೆ. ನಾವು ಸಾರ್ವಜನಿಕ ಸೇವೆಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಯಾವ ರೀತಿಯಾದ ಸಿಚುವೇಶನ್ಸ್ ಬರುತ್ತೋ ಆ ರೀತಿಯಾಗಿ ನಾವು ಮಾಡಬೇಕು. ಅದೇ ರೀತಿ ಯಾವಾಗೆಲ್ಲ ಬಿಡುವಿರುತ್ತೋ ಆವಾಗ ಸಂಪೂರ್ಣವಾಗಿ ಆ ರೋಲನ್ನು ಕೂಡ ಎಫೆಕ್ಟಿವ್ ಆಗಿ ನಿಭಾಯಿಸ್ಬೇಕು. ಯಾಕಂದರೆ ಅವ್ರಿಗೆ ನಾವು ಒಬ್ಬರೇ ತಾಯಿ ಇರ್ತೀವಿ ಅಲ್ವಾ. ಸೊ ಅದೂ ವೆರಿ ಇಂಪಾರ್ಟೆಂಟು. ಸೊ ಅಲ್ಲಿ ಬಟ್ ನಾವು ಏನು ಒಂದು ಎಫೆಕ್ಟಿವ್ ಆಗಿ ಮಾಡ್ಬೋದಂದ್ರೆ ಮಕ್ಕಳನ್ನ ಅವರಷ್ಟಕ್ಕೆ ಅವರೇ ಇಂಡಿಪೆಂಡೆಂಟಾಗಿ ಮಾಡುವಂಥದ್ದು, ಅವರ ಒಂದು ಕೆಲಸಗಳನ್ನು ಅವರೇ ನೋಡ್ಕೊಳ್ಳುವಂಥದ್ದು. ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಭಾಳಷ್ಟು ಕಡಿಮೆ ಇರೋ ರೀತಿಯಲ್ಲಿ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಯಾವತ್ತಾದರೂ ಅನಿಸಿದೆ ಮೇಡಮ್, ಈ ಒಂದು ವೃತ್ತಿ ಜೀವನದಲ್ಲಿ ನನ್ನ ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡಿದೆ ಅಂದರೆ ಸುಮಾರು ಸತಿ ಏನನ್ಸುತ್ತೆ, ಎಫೆಕ್ಟಿವ್ ಆಗಿ ನನ್ನ ಒಂದು ತಾಯ್ತನದ ರೋಲ್ ನಿಭಾಯಿಸಿಲ್ಲ, ಅಥವಾ ನಾನು ಒಬ್ಬ ಹೆಂಡತಿಯಾಗಿ ಸಾಕಷ್ಟು ಸಮಯ ಕೊಟ್ಟಿಲ್ವೋ, ಅಥವಾ ಒಬ್ಬ ಸೊಸೆಯಾಗಿ, ಒಬ್ಬ ಮಗಳಾಗಿ ನನ್ನ ರೋಲನ್ನು ನಾನು ಎಫೆಕ್ಟಿವ್ ಆಗಿ 100% ನಿಭಾಯಿಸಿದ್ದೀನಾ ಇಲ್ವಾ ಅನ್ನೋದಕ್ಕೆ ಆ ಕ್ವಶನ್ಸು, ಗಿಲ್ಟು ಪ್ರತಿ ಹೆಣ್ಮಕ್ಳಿಗೂ ಕಾಡುತ್ತೆ. ಅದರಲ್ಲೂ ಎಸ್ಪೆಷಲಿ ನೀವು ಯಾವಾಗ ಅಂತಂದರೆ ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ಕ್ರಿಯಾಶೀಲವಾಗಿ, ನಿಷ್ಠಾವಂತವಾಗಿ ನಿಮ್ಮನ್ನು ನೀವು ಒಂದು ಸಾರ್ವಜನಿಕ ಬದುಕಿನಲ್ಲಿ ತೊಡಗಿಸ್ಕೊಂಡು ಬಿಟ್ಟರೆ 100% ಏನಾಗುತ್ತೆ, ಕೆಲವೊಂದು ಸತಿ ಇಲ್ಲೂ 100% ಕೊಡ್ತೀವಿ, ಇಲ್ಲೂ 100% ಕೊಡ್ತೀವಿ ಅಂದರೆ ಟೈಮ್ ಇಸ್ 24/7 ಅಷ್ಟೇ ಟೈಮ್ ಇರ್ತದೆ. ಆವಾಗ ಒಂದು ಕಡೆ ಇಲ್ಲಿ ಮೇಲಾಗಿರುತ್ತೆ, ಒಂದು ಕಡೆ ಇಲ್ಲಿ ಕೆಳಗಡೆ ಆಗಿರುತ್ತೆ. ಸೊ ಅದು ನ್ಯಾಚುರಲಿ.
ಬಟ್ ನನ್ನ ಒಂದು ಸಾಧ್ಯವಾದಷ್ಟು ಕೂಡ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಬೈ ಗಾಡ್ಸ್ ಗ್ರೇಸ್ ಒಳ್ಳೆ ಜನನೂ ಕೂಡ ಸಪೋರ್ಟ್ ಇಸ್ ವೆರಿ ಗುಡ್. ಹಂಗೆ ನೋಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಜನ ತುಂಬಾ ಪ್ರಜ್ಞಾವಂತರು. ಆಮೇಲೆ ಅವ್ರಿಗೆ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳೋವಂಥ ಸೂಕ್ಷ್ಮಮತಿ ತುಂಬ ಚೆನ್ನಾಗಿದೆ. ಎಲ್ಲವನ್ನು ನೋಡ್ತಾ ಇರ್ತಾರೆ, ಎಲ್ಲವನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಸೊ ಜನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅವ್ರು ಯಾವ ಹಂತಕ್ಕೆ ಕೂಡ ಹೋಗ್ತಾರೆ ಪಾಸಿಟಿವ್ ಲೆವೆಲಲ್ಲಿ ಇದು ಮಾಡಲಿಕ್ಕೆ. ಸೊ ಆ ದೃಷ್ಟಿಯಲ್ಲಿ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಇನ್ ದಟ್ ಆಸ್ಪೆಕ್ಟ್ ಅನಿಸುತ್ತೆ. ಮೇಡಮ್, ನೀವು ಒಬ್ಬ ಮಹಿಳೆಯಾಗಿ ಈ ಒಂದು ಹುದ್ದೆಲಿ ಇಟ್ಕೊಂಡು ಈಗ ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕು, ಈಗ ವೃತ್ತಿ ಜೀವನ ಕೂಡ ಇದು ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ನೀವು ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಸಮಯನ ಕಳಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ವೃತ್ತಿ ಜೀವನದಲ್ಲಿ ಮಾಡಿದಂಥ ಸಾಧನೆಗಳು ನಿಮ್ಮ ಕುಟುಂಬಸ್ಥರಿಗೆ ಹೆಮ್ಮೆ ತರುವಂಥದ್ದಾಗಿರುತ್ತಾ ಮತ್ತು ಖುಷಿ ಪಡ್ತಾರೆ ಅದರಿಂದ? ಸೊ ನನ್ನ ಒಂದು ಸಾರ್ವಜನಿಕ ಬರಲಿಕ್ಕೇ ಅವರ ಒಂದು ಸಹಕಾರ ಭಾಳಷ್ಟು ಮುಖ್ಯ. ಅವರು ಪ್ರತಿದಿನ ಹೇಳುವಂಥದ್ದಿಷ್ಟೇ, ಪ್ರತಿ ಕ್ಷಣ ಹೇಳುವಂಥದ್ದಿಷ್ಟೇ, ನೀವು ನಮಗೆ ಮಗಳಾಗಿ ಮಾಡಬೇಕಾಗಿರೋ ಜವಾಬ್ದಾರಿಗಿಂತ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ನಿಮ್ಮ ಮೇಲಿರುವಂಥ ಜವಾಬ್ದಾರಿ ಭಾಳಷ್ಟು ದೊಡ್ಡದು. ಇದನ್ನು ನಾವು ನಿಭಾಯಿಸ್ಕೋತೀವಿ ಏನಿದ್ರು. ನೀವು ಹೋಗಿ ಸಮಾಜಕ್ಕೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಏನು ಒಳ್ಳೇದು ಮಾಡ್ತೀರೋ ಅದನ್ನು ಒಂದು ಇಂಪ್ಯಾಕ್ಟು ಸಾವಿರಾರು ಜನದ ಮೇಲ್ಗಡೆ ಇರುತ್ತೆ. ಅದು ಆ ಒಂದು ನೆಮ್ಮದಿ, ಆ ಒಂದು ದೇವರ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಮೇಲಿರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಮಾಡಿ ಅನ್ನೋ ಅಂಥ ಖುಷಿ ಇರೋದಕ್ಕೇ ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸುಮಾರು ಜನ ನಾನು ಯಾವಾಗೂ ಪ್ರೊಬೇಷನರ್ಸ್ ಬರ್ತಾರೆ ಹೊಸದಾಗಿ, IAS ಆಫೀಸರ್ಸು, IPS ಆಫೀಸರ್ಸು, ಈ ಥರ ಬೇರೆ ಬೇರೆ ಅಧಿಕಾರಿ ಎಲ್ಲ ಸೆಲೆಕ್ಟ್ ಆಗಿ ಬಂದಾಗ ನಾನು ಪ್ರತಿ ಸತಿ ಅಡ್ರೆಸ್ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಓರಿಯೆಂಟೇಷನ್ ಹೇಳಿ ಅಂದಾಗ ನಾನು ಹೇಳುವಂಥದ್ದು ಇಷ್ಟೇ ಅವ್ರಿಗೆ, ವ್ಯಕ್ತಿ, ಆ ಅಧಿಕಾರಿ ಎಷ್ಟು ನಿಷ್ಠಾವಂತವಾಗಿ ಒಳ್ಳೆ ದಾರಿಯಲ್ಲಿ ಇರಬೇಕು, ತನ್ನನ್ನು ತಾನು ಸಾರ್ವಜನಿಕ ಸೇವೆಗೆ ತೊಡಗಿಸ್ಕೊಬೇಕು ಅಂತ ಅಂದ್ಕೊತಾನೋ ಅದಕ್ಕಿಂತ ಜಾಸ್ತಿಯಾಗಿ ಅವ್ರ ಕುಟುಂಬದವರು ಅಂದ್ಕೊಳ್ಬೇಕು. ಅವರಿಂದ ನಿರೀಕ್ಷೆಗಳು ಕಡಿಮೆ ಇದ್ದಾಗ, ಅವರಿಂದ ಕುಟುಂಬದವ್ರಿಗೆ ಇರುವಂಥ ನಿರೀಕ್ಷೆಗಳು ಟೈಮ್ ಕೊಡ್ತಾ ಇಲ್ಲ ಅಥವಾ ಇವ್ರು ನಮಗೆ ಏನು ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ ಅನ್ನೋಕ್ಕಿಂತ ಅವರ ಸಪೋರ್ಟಿವ್ ಆಗಿ ಇದ್ಬಿಟ್ಟು ಸಮಾಜಕ್ಕೆ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ಳಿ ಅಂತಂದರೆ ಬಹುಶಃ ಆಡಳಿತ ಇನ್ನೂ ತುಂಬಾ ಸುಗಮ ಆಗುತ್ತೆ. ಯಾವ ಆಫೀಸರ್ಸ್ಗೂ ಸ್ಟ್ರೆಸ್ಫುಲ್ ಲೈಫ್ ಇರೋದಿಲ್ಲ, ಖುಷಿಯಲ್ಲಿ ಕೆಲಸ ಮಾಡುವಂಥದ್ದು. ಬಟ್ ಇದು ಹೇಳ್ದಂಗೆ ಪರ್ಫೆಕ್ಟ್ ಮಿಕ್ಸ್ ಅಂತೂ ಅಲ್ಲ, ಅದಂತೂ 100% ನಾನು ಹೇಳ್ತೀನಿ. ಏರುಪೇರು ಇದ್ದೇ ಇರುತ್ತೆ ಯಾವಾಗಲೂ. ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ, ಸಾಮರ್ಥ್ಯ ಹೋಗ್ತಾ 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 ಬೆಳವಣಿಗೆ ಮಾಡ್ಕೊಂಡು ಹೋಗಬೇಕು. ಯಾರೂ ಪರ್ಫೆಕ್ಟ್ ಅಲ್ಲ. ಸೇವೆಗೆ ಸೇರಿದ ಒಂದೇ ವರ್ಷದಲ್ಲಿ ಬಂದ್ಬಿಡುತ್ತೆ ಅಂತ ನಾನಂತೂ ಹೇಳಲ್ಲ. ವೃತ್ತಿ ಜೀವನದಲ್ಲಿ ಹೋಗ್ತಾ ಹೋಗ್ತಾ ಕಲಿತಾ ಎಕ್ಸ್ಪೀರಿಯನ್ಸ್ ಆದಂಗೆ, ಅನುಭವ ಆದಂಗೆ ನಾವು ಮೆಚೂರ್ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಮೇಡಮ್, ಕೊನೆಯದಾಗಿ ಒಂದು ಹೆಣ್ಣು ಸಮಾಜದಲ್ಲಿ ಸ್ವಾವಲಂಬಿ ಲಕ್ಷ್ಮಿಯಾಗಿ ಜೀವನ ಮಾಡಬೇಕು ಅಂತಂದರೆ ಯಾವುದೆಲ್ಲ ಗುಣಗಳನ್ನ ಮೈಗೂಡಿಸ್ಕೊಳ್ಬೇಕು ಮತ್ತು ಅವ್ರಿಗೆ ನಿಮ್ಮ ಸಂದೇಶ? ಮೊದಲನೇದಾಗಿ ತನ್ನ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ತನಗೆ ನಂಬಿಕೆ ಇರಬೇಕು. ಯಾಕಂತಂದರೆ ಬೇರೆಯವರು ಬಂದು ಯಾರೂ ತೋರಿಸ್ಕೊಡ್ಲಿಕ್ಕೆ ಯಾರ ಹತ್ರ ಸಮಯಾವಕಾಶವೂ ಇಲ್ಲ, ಯಾರಿಗೂ ಅಷ್ಟು ಈಗ ವ್ಯವಧಾನವೂ ಇಲ್ಲ. ತನ್ನಲ್ಲಿ ಇರುವಂಥ ಶಕ್ತಿ, ತನ್ನಲ್ಲಿರುವಂಥ ಪ್ರತಿಭೆಯನ್ನು ತಾನು ಮೊದಲನೇದಾಗಿ ಡಿಸ್ಕವರ್ ಮಾಡ್ಕೊಳ್ಬೇಕು, ಅನ್ವೇಷಣೆ ಮಾಡ್ಕೊಳ್ಬೇಕು. ನನ್ನಲ್ಲಿ ಯಾವ ಶಕ್ತಿ ಇದೆ, ನನ್ನಲ್ಲಿ ಯಾವ ಪ್ರತಿಭೆ ಇದೆ, ಅದರಿಂದ ನನ್ನ ಒಂದು ಮನಸ್ಸಿಗೆ ಏನು ಖುಷಿ ಕೊಡ್ತಾ ಇದೆ, ಏನು ಸಂತೋಷ ಕೊಡ್ತಾ ಇದೆ, ಯಾವ ಒಂದು ಕೆಲಸ ಮಾಡೋದ್ರಿಂದ ತನಗೆ ಖುಷಿಯನ್ನು, ಸಂತೋಷವನ್ನು, ಒಂದು ಸಮರ್ಪಣಾ ಭಾವನೆ. ಈಗ ಯಾಕಂದರೆ ದರ್ ಇಸ್ ಎ ಮೀನಿಂಗ್ ಟು ದಿ ಲೈಫ್. ಈಗ ನಾವೆಲ್ಲ ಯಾಕೆ ಕೆಲಸ ಮಾಡ್ತೀವಿ, ಯಾಕೆ ಬರೀ ಸಂಬಳ ತೊಗೋತೀವಿ ಅಥವಾ ಹೊಟ್ಟೆಗೆ ಮಾತ್ರ ಅಲ್ಲ, ಅದರಿಂದ ಆಚೆ ಕಡೆಗೂ ದೆರ್ ಇಸ್ ಅ ಪರ್ಪಸ್ ಫಾರ್ ಲೈಫ್, ಮೀನಿಂಗ್ ಫಾರ್ ಲೈಫ್ ಅಂತ. ಆ ಮೀನಿಂಗ್ ಹುಡ್ಕೋಕ್ಕೇ ನಾವು ಹೋಗ್ತಾ ಇರುವಂಥದ್ದು. ಪ್ರತಿದಿನ ವರ್ಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸ್ತಾ ಇದ್ದೀವಿ, ವರ್ಕಲ್ಲಿ ನಮ್ಮ ಲೈಫ್ನ ಡಿಫೈನ್ ಮಾಡ್ತಾ ಇದ್ದೀವಿ, ಒಂದು ಐಡೆಂಟಿಟಿಯನ್ನು ಕಲ್ಪಿಸ್ಕೊಂಡಿದ್ದೀವಿ. ಸೊ ಅದು ತಾಯಿ, ಮಗಳು, ತಂಗಿ ಅಥವಾ ಅಕ್ಕ, ನಾದಿನಿ, ಇದೆಲ್ಲದರ ಹೊರತಾಗಿ ಕೂಡ ಒಂದು ಐಡೆಂಟಿಟಿ ತನ್ನ ಒಂದು ಇನ್ನರ್ ಸೋಲ್ಗೆ ಕೊಡಬೇಕು ಅಂತಂದರೆ ಆಕೆಯ ಪ್ರತಿಭೆಯನ್ನು ಅನ್ವೇಷಣೆ ಮಾಡಬೇಕು, ಆಕೆ ಒಂದು ಗುರಿಯನ್ನು ಹಾಕ್ಕೊಳ್ಬೇಕು. ಆ ಗುರಿಯನ್ನು ರೀಚ್ ಮಾಡಲಿಕ್ಕೆ ಸತತವಾದ ಪ್ರಯತ್ನ ಪಡಬೇಕು. ತನ್ನಲ್ಲಿ ಆತ್ಮವಿಶ್ವಾಸವನ್ನು ಯಾವತ್ತೂ ಕಡಿಮೆ ಮಾಡ್ಬೋದು. 100 ಸವಾಲು ಬರುತ್ತೆ, 1000 ಸವಾಲು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ವಾವಲಂಬಿಯಾಗಿ ಮಹಿಳೆ ಹೋಗಬೇಕು ಅಂತಂದರೆ ಅತ್ಯಂತ ಕಠಿಣವಾದ ಹಾದಿ ಮತ್ತು ಸವಾಲುಗಳ ಸಂಖ್ಯೆ ಅಂತಲೂ ಬೆಳೀತಾನೆ ಹೋಗ್ತಾ ಇರುತ್ತೆ. ಆಮೇಲೆ ನಿರಂತರವಾಗಿರುತ್ತೆ, ಸಾಯೋವರೆಗೆ ಇರುತ್ತೆ. ಆದರೆ ಸವಾಲದು ಏನೋ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಯಾವತ್ತೂ ಕಡಿಮೆ ಅಂತೂ ಆಗಲ್ಲ. ಹಾಗಾಗಿ ಅದನ್ನು ಎದುರಿಸುವಂಥ ಶಕ್ತಿ, ಸಾಮರ್ಥ್ಯ, ಅದೆಲ್ಲದರಲ್ಲೂ ಒಂದು ತಾಳ್ಮೆ ಮುಖ್ಯ ಆಗ್ತದೆ. ಆಮೇಲೆ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಮಹತ್ವ ಕೊಡಬೇಕು, ಇವೆಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡ್ರೆ ಖಂಡಿತ ಎಲ್ಲ ಹೆಣ್ಮಕ್ಳಲ್ಲೂ ಅಂಥ ಶಕ್ತಿ ಇದೆ. ಅದನ್ನು ಹೊರಗಡೆ ತರಬೇಕು ಅಷ್ಟೇ. ಐ ವಿಶ್ ವೆರಿ ಆಲ್ ದ ಬೆಸ್ಟ್. ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿರೋ ಎಲ್ಲ ಹೆಣ್ಮಕ್ಳೂ ನನಗೆ ಲಕ್ಷ್ಮಿಯರ ಸಮಾನನೇ. ಅವರಲ್ಲಿ ಖಂಡಿತವಾಗ್ಲೂ ಆ ಅಂತಃಸತ್ವ, ಆ ಗಟ್ಟಿತನ ಈ ಮಣ್ಣಲ್ಲೇ ಇದೆ. ಸೊ ಅದನ್ನು ಅವರೆಲ್ಲರೂ
ಬರಲಿ, ಇನ್ನೊಂದಷ್ಟು ಸದೃಢವಾಗಿರುವಂಥ ಮಹಿಳೆಯರಾಗಲಿ, ನಮ್ಮ ಒಂದು ಜಿಲ್ಲೆ ಇನ್ನೂ ಚೆನ್ನಾಗಿ ಒಂದು ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.